ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೃಷ್ಟಿ ಬಿಟ್ಟು ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋದಾದ್ರೆ, ಸೊ ಈ ಕಡೆ ದತ್ತ ದೃಷ್ಟಿ ಒಂದೇ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಸೊ ಇಲ್ಲಿ ದೃಷ್ಟಿಗೆ ತುಂಬ ಅಂದರೆ ತುಂಬ ಚಳಿ ಜ್ವರ ಬಂದುಬಿಡುತ್ತೆ ಕೆಲಸ ಮಾಡಿದ್ದಕ್ಕೋಸ್ಕರ. ಸೊ ಇಲ್ಲಿ ದತ್ತ ಅದು ನಾಟಕ ಎಲ್ಲ ಮಾಡೋಕೆ ಹೋಗ್ಬೇಡ, ಬೆಡ್ಶೀಟಿದ್ದು ಯಾಕೆ ಹೊಚ್ಕೋತಾ ಇಲ್ಲ, ಹೊಚ್ಕೊಂಡು ಮಲ್ಕೋ ಅಂತ ದತ್ತ ಹೇಳ್ತಾನೆ. ಆದರೆ ದೃಷ್ಟಿ ಯಾವುದೇ ಕಾರಣಕ್ಕೂ ಎದ್ದು ಹೊಚ್ಕೊಳ್ಳೋಷ್ಟು ಇದು ಇರಲ್ಲ. ಸೊ ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇರುತ್ತೆ. ದತ್ತ ಎ ಸಿ ಬೇರೆ ಆನ್ ಆಗಿದೆಯಲ್ಲ, ಆಫ್ ಮಾಡ್ಬೇಕಂತ ಅಂದ್ಬಿಟ್ಟು ಎ ಸಿ ಆಫ್ ಮಾಡ್ತಾನೆ. ದೃಷ್ಟಿ ಇವಾಗ ಇದು ಯಜಮಾನ್ತಿ ಇವಾಗಾದರೂ ಕಮ್ಮಿ ಆಯ್ತಾ ಇಲ್ವಾ ಅಂತ ಅಂದ್ಬಿಡ್ತಾಳೆ. ಸೊ ಅವಾಗ ದೃಷ್ಟಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಹಾಗೆ ಮಲ್ಕೊಂಡಿರ್ತಾಳೆ ನಡುಗ್ತಾ. ಸೊ ಏನಾದರೂ ಮಾಡ್ಕೊ ನನಗೇನು ಅಂತಂದ್ಬಿಟ್ಟು ದತ್ತ ಕೋಪ ಮಾಡಿಕೊಂಡು ತಾನು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ಮತ್ತೆ ಇನ್ನೊಂಚೂರು ಏನು ನಾಟಕ ಮಾಡ್ತಾಳೆ ಏನೋ ಅಂತ ನೋಡಬೇಕಂತ ಎದ್ದು ನೋಡಿದಾಗ ದೃಷ್ಟಿ ನಿಜವಾಗ್ಲೂ ನಡುಗ್ತಾ ಇರ್ತಾಳೆ. ಸೊ ಅವಾಗ ದತ್ತ ಅಯ್ಯೋ ನಿಜವಾಗ್ಲೂ ಚಳಿ ಜ್ವರ ಬಂದಿದೆಯೇನೋ, ಅವಳಿಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ದತ್ತ ತಾನು ಹೊತ್ಕೊಂಡಿರೋ ಬೆಡ್ಶೀಟ್ನ ತೊಗೊಂಡು ದೃಷ್ಟಿಗೆ ಹಚ್ಚಿ ಮಲಗಿಸ್ತಾ ಇರಬೇಕಾದ್ರೆ ದೃಷ್ಟಿ ಅಲ್ಲಿ ಯಜಮಾನ್ತಿ ಇಷ್ಟೊಂದು ನಡುಗ್ತಾ ಇದೆಯಾ, ಈ ಬೆಡ್ಶೀಟ್ ಹೊತ್ಕೊಳಕ್ಕಾಗಲ್ವಾ, ಇಲ್ಲದೆ ಇರೋದೆಲ್ಲ ಮಾಡ್ತೀಯಾ, ಇದನ್ನು ಮಾಡ್ಕೊಂಡು ನಿನ್ನ ಬಗ್ಗೆ ನಿನಗೆ ಆರೋಗ್ಯ ತೊಗೊಳಕ್ಕಾಗಲ್ವಾ ಅಂತಂದ್ಬಿಟ್ಟು ದತ್ತ ಹೇಳ್ತಾನೆ. ಸೊ ಆವಾಗ ದೃಷ್ಟಿ ಏನೋ ನಾಟಕ ಮಾಡ್ತಿರ್ತಾಳೆ ಏನು ಅಂತ ಗೊತ್ತಿಲ್ಲ. ಸೊ ಆದರೂ ಇಲ್ಲಿ ಬೆಡ್ಶೀಟ್ ಹೊಚ್ಚಿದ ತಕ್ಷಣ ದತ್ತನ ಕೈ ಹಿಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಸೊ ಇಲ್ಲಿ ದತ್ತ ಕೂಡ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಸೊ ಇದೇ ಇವತ್ತಿನ ಸೀರಿಯಲ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.